श्रुतिस्मृतिपुराणालयं करुणालयं नमामि भगवत्पादं शङ्करं लोकशङ्करं श्रुतिशङ्करं शङ्कराचार्यं केशवं बादरायणम् भाष्यस्तु वन्दे भगवन्तौ पुनः ಶ್ರೀ ಚರಣಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಚಾರ್ಯರ ಶ್ರೀಪಾದಕ್ಕೂ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದ ಪಾದ ಪದ್ಮಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ಚೂಡಾಮಣಿ ಎನ್ನುವ ಗ್ರಂಥದ ಯಾವ 60ನೇ ಶ್ಲೋಕನ್ರಿ? 59ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು 58ನೇ ಶ್ಲೋಕದ ಪರ್ಯಂತರವಾಗಿ ಯಾವ 60 ಕಾರಣ ಅವಿದ್ಯೆಯಲ್ಲೇ ಇರುವಾಗ ಲೌಕಿಕ ಪಂಡಿತನ ಶಾಸ್ತ್ರ ಅಧ್ಯಯನವು ನಿಷ್ಫಲವಾಗಿರುತ್ತೆ. ಜ್ಞಾನವನ್ನು ಪಡೆದ ಪಂಡಿತನ ಶಾಸ್ತ್ರ ಅಧ್ಯಯನವು ಕೂಡ ನಿಷ್ಫಲವೇ ಅಂತ ಹೇಳಿ ಈ 60ನೇ ಶ್ಲೋಕದಲ್ಲಿ ಶಬ್ದಜಾಲಂ ಮಹಾ ಅರಣ್ಯಂ ಚಿತ್ತ ಭ್ರಮಣ ಆಕಾರಂ ಅಪ ಪ್ರಯತ್ನ ಜ್ಞಾನ ಪ್ರಯತ್ನ ತತ್ವಜ್ಞಾನಾತ್ ಆತ್ಮ ಅಂತ ಈ ಒಂದು ಶ್ಲೋಕವನ್ನು ಹೇಳ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೇಳ್ರಿ, ಸ್ವಲ್ಪ ಏನೋ ಇದು ಕಟ್ ಆಗ್ತದೆ, ಒಂದ್ ನಿಮಿಷ ಸ್ವಲ್ಪ ಅಡ್ಜಸ್ಟ್ ಮಾಡೋದು ನೋಡಿ. ಒಂದ್ ನಿಮಿಷ ನೋಡ್ತೀವಿ. ಈಗ ಕರೆಕ್ಟ್ ಆಯ್ತು ನೋಡ್ರಿ, ಕರೆಕ್ಟ್ ಆಯ್ತು, ಈಗ ಕೇಳ್ತೈತಿ, ಕ್ಲಿಯರ್ ಆಯ್ತು. ಇದರಿಂದ ತಿಳಿಯುವಂತ ಲಕ್ಷಾರ್ಥ ಏನು ಅಂದರೆ ಶಬ್ದ ಜಾಲಂ ಅಂದ್ರೆ ಶಬ್ದಗಳ ಗುಂಪು ಅಂತ. ಈ ಜಗತ್ತಿನಲ್ಲಿ ಅತಿ ಪುಕ್ಕಟೆಯಾಗಿ ಉತ್ಪತ್ತಿ ಆಗುವಂತ ಹುಟ್ಟುವಂತವು ಯಾವುವು ಅಂತ ವಿಚಾರ ಮಾಡಿದ್ರೆ ಈ ಲೌಕಿಕ ಜನರಿಂದ ಹುಟ್ಟುವ ಶಬ್ದಗಳು. ಅದೇ ಪ್ರಕಾರವಾಗಿ ಅಲೌಕಿಕದಲ್ಲಿ ಶಾಸ್ತ್ರಗಳ ಸಂಕಲ್ಪಗಳು ಇವು ಏನನ್ನು ಮಾಡುತ್ತವೆ ಅಂದರೆ ಅರಣ್ಯದಂತಿರುವುದರಿಂದ ಘೋರ ಅರಣ್ಯಂ. ಘೋರ ಅನ್ನೋ ಕಾಲನ್ನ ದಾರಿಯನ್ನ ತಪ್ಪಿಸಿಕೊಂಡು ಅರಣ್ಯದಲ್ಲಿ ಹೊಕ್ಕಾಗ
ನಾವು ಎತ್ತ ಕಡೆ ಹೋಗಬೇಕು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ನಾವು ಯಾವ ಕಡೆಯಿಂದ ಬಂದೀವಿ, ಎಲ್ಲಿಗೆ ಹೊರಟಿದ್ದೀವಿ, ಇಲ್ಲಿ ಯಾವ ದಾರಿಯಿಂದ ಹೋದರೆ ನಾವು ಈ ಅರಣ್ಯದಿಂದ ಮುಕ್ತರಾಗಬಹುದು ಅನ್ನುವಂತ ವಿಚಾರವೇ ಗೊತ್ತಾಗದಿಲ್ಲ. ಯಾಕಂದ್ರೆ ಆ ಅರಣ್ಯದಲ್ಲಿ ನೂರಾರು ದಾರಿಗಳು ಇದ್ದಾಗ ಯಾವ ದಾರಿಯಿಂದ ಹೋಗಬೇಕು ಅನ್ನುವುದು ಗೊತ್ತಾಗದೆ ಆ ಅರಣ್ಯದಲ್ಲಿ ಹಲವು ದಾರಿಗಳನ್ನ ಸುತ್ತಿ ಮತ್ತೆ ಅರಣ್ಯಕ್ಕೆ ಕಾಲಿಟ್ಟಂತೆ. ಅದರಂತೆ ಅನಂತ ಶಬ್ದಗಳು ಏನು ಇದ್ದಾವೆಯೋ ಆ ಶಬ್ದಗಳ ಬಹಳ ಆದಾಗ ಮನಸ್ಸಿಗೆ ಭ್ರಾಂತಿಗೆ ಕಾರಣ ಆಗ್ತಾವ. ಭ್ರಾಂತಿ. ಒಬ್ರು ಒಂದು ವಸ್ತುವಿಗೆ ಒಂದು ಪ್ರಕಾರ, ಇನ್ನೊಂದು ಪ್ರಕಾರ. ಅದರಂತೆ ಇಲ್ಲಿ ಕೂಡ ಅನಂತ ರೀತಿ ಶಾಸ್ತ್ರ ಅಧ್ಯಯನವನ್ನ ಮಾಡಿದವರು ತಮ್ಮ ಶಾಸ್ತ್ರಗಳ ವಾಕ್ಯದಿಂದ ತಮಗೆ ತಿಳಿದಂತ ಯಾವ ಉಪಮಾನಗಳನ್ನ ತಾವು ತಿಳ್ಕೊಂಡಂತ ವಿಚಾರವನ್ನ ಅನೇಕ ಪ್ರಕಾರವಾಗಿ ವಿಚಾರ ಮಾಡ್ತಾ ಹೋಗ್ತಾರೆ. ಅವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ದಾರೆ, ಅವರು ಹಾಗೆ ಹೇಳಿದ್ದಾರೆ, ಕೀರ್ತನದಲ್ಲಿ ಹೀಗೆ ಹೇಳಿದೆ, ಪುರಾಣದಲ್ಲಿ ಹೀಗೆ ಹೇಳಿದೆ, ವಿಷ್ಣು ಪುರಾಣದಲ್ಲಿ ಈ ತರ ಹೇಳಿದ್ರು, ಆತ್ಮ ಪುರಾಣದಲ್ಲಿ ಈ ತರ ಹೇಳಿದ್ರು. ಆಮೇಲೆ ಅನಂತ ಉಪನಿಷತ್ತುಗಳಲ್ಲಿ ಈಶಾವಾಶ ಉಪನಿಷತ್ತು ಹೀಗೆ ಹೇಳಿತು, ಕಠೋಪನಿಷತ್ತಿನಲ್ಲಿ ಹೀಗೆ ಹೇಳಿದೆ. ಈ ರೀತಿ ಹಲವು ಶಾಸ್ತ್ರಗಳಲ್ಲಿ ಪ್ರಯೋಗ ಮಾಡಿದಂತಹ ಶಬ್ದ ಜಾಲ ನಮ್ಮ ಮನಸ್ಸಿಗೆ ಶಾಂತಿಯನ್ನ ಕೊಡಲಾರವು. ಆ ಶಬ್ದಗಳಿಂದ ಹೋದಂತಲ್ಲ ಪುನಃ ಮನಸ್ಸಿನಲ್ಲಿ ನಾವು ಅನಂತ ಸಂಶಯಗಳಿಂದ ಕೂಡಿ ಅರಣ್ಯದಲ್ಲಿ ದಾರಿಯನ್ನ ತಪ್ಪಿಸಿಕೊಂಡ ದಾರಿ ಹೋಗನ ಪರಿಸ್ಥಿತಿ ಹೇಗೆ ಆಗುವುದು, ಅದರಂತೆ ಶಬ್ದ ಜಾಲಕ್ಕೆ ಒಳಗಾದಂತ ಮನಸ್ಸು ಅನಂತ ದುಃಖಕ್ಕೆ ಕಾರಣ ಆಗುತ್ತೆ. ಆ ಕಾರಣದಿಂದ ಆತ್ಮಜ್ಞಾನಿಯಾದವನು ಯಾರೇ ಪ್ರಯತ್ನ ಜ್ಞಾನ ತವ್ಯಂ ತತ್ವಜ್ಞಾನಿ ಅಂದ್ರು. ತತ್ವಜ್ಞಾನಿಯಿಂದ ಯಾವಾಗಲೂ ಆತ್ಮನ ತತ್ವವನ್ನ ಜ್ಞಾತವ್ಯ ಅಂದ್ರೆ ಜ್ಞಾತವ್ಯ, ಮಂತವ್ಯ, ನಿಧಿಧ್ಯಾಸತವ್ಯ. ಜ್ಞಾತವ್ಯ ಅಂದ್ರೆ ಶ್ರವಣ ಮಾಡಬೇಕು ಅಂದ್ರು ನೋಡ್ರಿ. ಯಾರಿಂದ ಶ್ರವಣ ಮಾಡ್ಬೇಕ್ರಿ? ತತ್ವಜ್ಞಾನಿಯಿಂದ ಮೋಕ್ಷದ ತತ್ವವನ್ನ ಜ್ಞಾತವ್ಯ ಅಂದ್ರೆ ಅರಿತುಕೊಳ್ಳಬೇಕು, ಶ್ರವಣ ಮಾಡಿಕೊಳ್ಳಬೇಕು. ಯಾಕೆಂದರೆ ಹಲವು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಶಬ್ದ ಜಾಲಕ್ಕೆ ಹೊರಗಾದಾಗ ಅದು ನಿಜವಾದ ಆತ್ಮಜ್ಞಾನದ ಅನುಭವ ಆಗುವುದಿಲ್ಲ. ಅದಕ್ಕಾಗಿ ಎಲ್ಲಾ ಶಾಸ್ತ್ರಗಳನ್ನ ತಿಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ವೇದಾಂತದ ಗೂಢವಾದ ಅರ್ಥವನ್ನ, ರಹಸ್ಯವಾಗಿರ್ತಕ್ಕಂಥ ಬ್ರಹ್ಮನ ಲಕ್ಷಣವನ್ನ
ತಿಳಿದುಕೊಂಡಂತ ವ್ಯಕ್ತಿಯಿಂದನೇ ಹೇ ಶಿಷ್ಯ ನೀನು ತಿಳಿದುಕೊಳ್ಳಬೇಕು ನೋಡು. ಕಾರಣ ನಾವು ವಿಚಾರವನ್ನ ಮಾಡದೆ ಹಲವು ಶಾಸ್ತ್ರಗಳ ಪದಗಳನ್ನು ಪದಾರ್ಥಗಳನ್ನ ನಾವು ಲಕ್ಷಿಸದೆ ಹೋದಂತ ಪ್ರಸಂಗದಲ್ಲಿ ಮಹಾ ಅರಣ್ಯದಂತಾಗಿ ಪುರುಷಾರ್ಥದಿಂದ ಭ್ರಷ್ಟನಾಗಲು ಕಾರಣವಾಗುತ್ತದೆ. ಪುರುಷಾರ್ಥ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಆ ಮೋಕ್ಷದಿಂದ ವಂಚಿತನಾಗುತ್ತಾನೆ. ಅದಕ್ಕೆ ನಿಜಗುಣರು ಕೂಡ ಕೈವಲ್ಯ ಪದ್ಧತಿಯಲ್ಲಿ ನೀತಿ ಕ್ರಿಯಾ ಚರ್ಯ ಸ್ಥಳದ 15ನೇ ಪದ್ಯದಲ್ಲಿ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುರೆ ಚಂದಮ ಅಮಮ ಅಂತ ಮತ್ತೆ ಅವರೇ ಹೇಳ್ತಾರೆ. ಜಗತ್ತಿನಲ್ಲಿ ಎಲ್ಲರನ್ನ ವೈರತ್ವವಿಲ್ಲದೆ ಪ್ರೇಮದಿಂದ ಎಲ್ಲರೂ ನನ್ನವರು, ಎಲ್ಲರೂ ನನ್ನಂತೆ ಇರುವವರು, ಅವರು ನಾನು ಬೇರೆ ಅಲ್ಲ ಅಂತ ಭಾವದಿಂದ ಯಾರಲ್ಲಿ ಭೇದವನ್ನ ಮಾಡದೆ ಕೂಡುವುದು ಏನು ಇದೆಯೋ ಅದೇ ಮಾನವ ಜನ್ಮಕ್ಕೆ ಶ್ರೇಷ್ಠವಾದಂತ ಪುರುಷಾರ್ಥ, ಮಾನವನ ಧರ್ಮ. ಅದು ಮಾನವನ ದೇಹಕ್ಕೆ, ಮಾನವನಿಗೆ ಕಿರೀಟಪ್ರಾಯವಾದಂತ ಲಕ್ಷಣ. ಆದರೆ ಇದು ಅಮಮ ಅಂದ್ರೆ ಬಹಳ ಆಶ್ಚರ್ಯಕರವಾಗಿದೆ, ಬಹಳ ಸರಳವಾದದ್ದು ಅಲ್ಲ. ಅಂಥದರಲ್ಲೇ ಮೊದಲನೆಯ ನುಡಿಯ 2ನೆಯ ಚರಣದಲ್ಲಿ ಶ್ರುತಿ ವಿರಹಿತವಾದ ಮತವನ್ನು ಉಳಿಯುವುದೇ ಚಂದಮ ಅಮಮ ಅಂದ್ರ ನೋಡ್ರಿ. ಶ್ರುತಿ ವಿರಹಿತ, ಶ್ರುತಿ ಅಂದ್ರೆ ವೇದಾಂತ, ಶ್ರುತಿ ಅಂದ್ರೆ ಆಮ್ನಾಯ ಅಂದ್ರೆ ಆಗಮಗಳು ಅಂದ್ರೆ ಒಂದೇ. ಈ ಆಗಮಗಳು, ಶ್ರುತಿಗಳು, ಆಮ್ನಾಯಗಳು ಅಪೌರುಷವಾಣಿಗಳು, ಅವರಿಂದ ಹುಟ್ಟಿದಂತ ಶಬ್ದಗಳಲ್ಲಿ. ಅದು ಹೇಗೆ ಅಂತ ವಿಚಾರ ಮಾಡಿದ್ರೆ, ಒಬ್ಬ ಬಾಲಕ ತನ್ನ ಹೆತ್ತ ತಾಯಿಯ ಮಗ್ಗುಲಲ್ಲಿ ಮಲಗಿದ್ದಾನೆ ಒಬ್ಬ ಬಾಲಕ. ಆ ಬಾಲಕ ಒಂದೊಂದು ಸಲ ಕನಸಿನಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೆಲವರು ಮಲಿಕೊಂಡಾಗ ಮಾತಾಡ್ತಾರೆ ನೋಡ್ರಿ. ಅದು ಯಾರಿಗೆ ಕೇಳಿಸ್ತದಂದ್ರೆ ಮಾತಾಡೋರಿಗೆ ಗೊತ್ತಿಲ್ಲ, ನಾ ಮಾತಾಡ್ತಾ ಇದ್ದೀನಿ ಅಂತ ಅರಿವಿಲ್ಲ. ಮಾತನಾಡುವುದನ್ನ ಆ ತಾಯಿ ಕೇಳಿದ್ದಾಳೆ, ಅದು ಸುಳ್ಳಲ್ಲ. ಬೆಳಗ್ಗೆ ಆ ತಾಯಿ ಮಾತನಾಡದ, ತನ್ನ ಕಲ್ಪನೆಗೆ ಬರಲಾರದ ಹೊರಹೊಮ್ಮಿದ ಮಾತಿನ ಅರಿವಿಲ್ಲದ ಮಗು ಆ ಮಗುವಿನ ಮಾತನ್ನ ಕೇಳಿದ ತಾಯಿ ಆಕೆಯು ತನ್ನಿಗೆ ನಿದ್ದೆ ಮಾಡ್ಯಾಳ ನೋಡ್ರಿ. ಎದ್ದ ಮೇಲೆ ತಾಯಿ ಸ್ಮರಣೆಯನ್ನು ಮಾಡಿಕೊಂಡು ನೆನಪನ್ನ ಮಾಡಿಕೊಂಡು ಮಗುವಿಗೆ ಕೇಳ್ತಾಳೆ, ನೀನು ಸ್ವಪ್ನದಲ್ಲಿ ಈ ರೀತಿ ಮಾತಾಡಲ್ಲ ಅಂತ ಕೇಳಿದಾಗ
ಆ ಮಗು ಹೇಳ್ತದ ಇಲ್ಲವ ನಾ ಶಿಶು ಮಾತಾಡಿದ ಸತ್ಯ, ಆದ್ರೆ ಅದು ಗೊತ್ತಿಲ್ಲ. ಆ ಮಾತನ್ನ ಕೇಳಿದಂತ ಮಾತಿಗೆ ಗೊತ್ತದ, ಅದರ ಸ್ಮರಣೆಯಲ್ಲಿ ಉಳ್ಕೊಂಡು ಮಗು ಹೀಗೆ ಮಾತಾಡ್ತು ಅಂತ ಹೇಳ್ತಾಳೆ ನೋಡ್ರಿ. ಅದರಂತೆ ವೇದಗಳು, ಅಪೌರುಷವಾಣಿಗಳು ಪರಮಾತ್ಮನಲ್ಲಿ ಹೇಗೆ ಉತ್ಪತ್ತಿಯಾದವು, ಹೇಗೆ ಶಬ್ದಗಳು ಹುಟ್ಟಿದವು, ಹೇಗೆ ಮಂತ್ರ ಉತ್ಪತ್ತಿಯಾದವು ಅಂತ ಮಗುವಿಗೆ ಕನಸಿನಲ್ಲಿ ಮಾತುಗಳು ಹುಟ್ಟಿದಂತೆ ಪರಮಾತ್ಮನಲ್ಲಿ ಮಂತ್ರಗಳು ಹುಟ್ಟ್ಯಾವಂತ ಅರ್ಥ. ಮಂತ್ರಗಳೇ ಮಾತುಗಳು. ಆ ಮಾತುಗಳು ನುಡಿದಂತ ಮಗುವಿಗೆ ಗೊತ್ತಿಲ್ಲ, ಅದರಂತೆ ನುಡಿದಂತ ಪರಮಾತ್ಮನಿಗೆ ಗೊತ್ತಿಲ್ಲ. ಯಾಕೆಂದರೆ ಆತ ನುಡಿದುದೇ ಮಂತ್ರ. ಆತ ವಾಣಿಯಿಂದ ಹೇಗೆ ಹೊರಗೆ ಬರ್ತದ ಅವೆಲ್ಲರೂ ಮಂತ್ರ ಸ್ವರೂಪಗಳ. ಆ ಮಂತ್ರಗಳು ಏನ್ ಮಾಡಿದ್ವು ಅಂದ್ರೆ ಶ್ರುತಿಯನ್ನೇ ಆ ವೇದಗಳೆನಿಸಿ ಜೊತೆಗನೆ ಮಹಾ ಋಷಿಗಳು ಅನ್ನುವಂಥವ್ರು ಆ ಮಂತ್ರಗಳನ್ನ ಗ್ರಹಣ ಮಾಡಿದ್ರು, ಕೇಳಿದ್ರು. ಅವರು ನಿಶಬ್ದವಾಗಿ ಬರತಕ್ಕಂತ ಮಂತ್ರಗಳನ್ನ ಮಂತ್ರಗಳನ್ನ ತಮ್ಮ ಕೇಳಿಸೋಣ. ತಾಯಿ ಮಗುವಿನ ಮಾತನ್ನ ಸ್ಮರಣೆಯಲ್ಲಿಟ್ಟುಕೊಂಡಂತೆ ಪರಮಾತ್ಮನ ವೇದ ವಾಕ್ಯಗಳನ್ನ ಋಷಿಗಳಾದವರು ತಾವು ನೆನಪಿನಲ್ಲಿ ಇಟ್ಟುಕೊಂಡ್ರು ನೋಡ್ರಿ. ಇಟ್ಟುಕೊಂಡು ಅವರು ಮತ್ತೆ ಬೇರೆಯವರಿಗೆ ಹೇಳುವಂತ ಸಂದರ್ಭದಲ್ಲಿ ಅವು ಸ್ಮೃತಿ ವಾಕ್ಯ ಅಂತ ಕಲಿಸ್ಕೊಂಡ್ರು. ಸ್ಮೃತಿ ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಂಡಂತ ವಾಕ್ಯಗಳು. ಶ್ರುತಿ ಅಂದ್ರೆ ನೇರವಾಗಿ ಪರಮಾತ್ಮನಿಂದ ಹೊರಟಂತ ಮಂತ್ರಗಳು. ಸ್ಮೃತಿಗೆ ಶ್ರುತಿಗೆ ವ್ಯತ್ಯಾಸ ಸಿಸ್ಟಮ್. ಭಗವಂತನ ಮಾತುಗಳ ಮಂತ್ರ, ಮಂತ್ರಗಳಿಗೆ ಶ್ರುತಿ ಅಂದ್ರು, ವೇದವಾಕ್ಯ ಅಂದ್ರು. ಅವುಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಪುನಃ ಆ ವಾಕ್ಯಗಳನ್ನ ವಿಚಾರ ಮಾಡಿರಲ್ಲ ಯಾರೋ ಋಷಿಗಳು, ಆ ಋಷಿ ವಾಕ್ಯಗಳೇ ಸ್ಮೃತಿ ಸ್ತುತಿ ಎಂದು. ಈ ವಾಕ್ಯಗಳೇ ಪ್ರಮಾಣ ಅಖಿಳರ್ಗೆ ಅಂತ ಅನುಭವ ಸಾರದಲ್ಲಿ ಯಾವ ಸದ್ಗುರುನಾಥ ತನ್ನ ಶಿಷ್ಯನಿಗೆ ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನು ಕೊಡುವಾಗ ಮೊದಲು ಹೇಳುವಂತ ವಾಕ್ಯವೇ ಶ್ರುತಿಯ ಪ್ರಮಾಣವೇ ಅಖಿಳರ್ಗೆ. ಅದಕ್ಕಾಗಿ ನಾವು ಇಲ್ಲಿ ಸ್ಮೃತಿ ವಿರಹಿತವಾದ ವೇದಗಳಲ್ಲಿ ಹೇಳಿದ್ದನ್ನ ಬಿಟ್ಟು ಬೇರೆ ಯಾವುದನ್ನಾದರೂ ಕೂಡ ನಾವು ಅದನ್ನ ಹಿಡಿಯಬಾರದು. ಯಾವ ಶಾಸ್ತ್ರಗಳಲ್ಲಿ ಇರಲಿ, ಯಾವ ಶಬ್ದಗಳಲ್ಲಿ ಏನೇ ಹೇಳಿರಲಿ, ಕೆಲವು ಶ್ರುತಿ ವಿರಹಿತವಾದ ಮಾತು. ಆ ವೇದದಲ್ಲಿ ಭಗವಂತ ಹೇಳಿದ ತತ್ವಮಸಿ ಮಹಾವಾಕ್ಯ, ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮ ಅಸ್ಮಿ ಪ್ರಜ್ಞಾನಂ ಆನಂದಂ,
ಈ ಮಹಾವಾಕ್ಯಗಳಿಂದ ಬಿಟ್ಟು ಬೇರೆ ಚಾರ್ವಾಕಾದಿ ಮತಗಳು ಶ್ರುತಿಯಲ್ಲಿ ಹೇಳಿದಂತ ಭಗವಂತನ ಮಂತ್ರಗಳ ಮಹಾಋಷಿಗಳ ಅನುಭವದ ವಾಕ್ಯಗಳಲ್ಲ. ಅವರು ನಾನಾ ಪ್ರಕಾರ ಅಧ್ಯಯನ ಮಾಡಿ ನಾನಾ ಪ್ರಕಾರದ ಶಾಸ್ತ್ರಗಳನ್ನು ಹೇಳಿ ಜನಗಳನ್ನ ಶಬ್ದ ಜಾಲದಲ್ಲಿ ಹಾಕಿ ಬಿಡ್ತಾರಮ್ಮ. ಆ ಶಬ್ದ ಜಾಲದ ಹಿಂದೆ ಬಿದ್ದಂತ ವ್ಯಕ್ತಿ ಇಂದು ಕೂಡ ತತ್ವಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಸಹಾಯವಾಗುವುದಿಲ್ಲ, ವಂಚನೆಯನ್ನ ಮಾಡುತ್ತವೆ. ಆ ಕಾರಣದಿಂದ ಅವಕ್ಕೆಲ್ಲ ಉಳಿಯೋದು ಅಂದ್ರೆ ಬಿಡುವುದಂತ. ಅವುಗಳ ಮೇಲಿರುವಂತ ವಿಶ್ವಾಸವನ್ನ ಬಿಟ್ಟು ಬೇರೆ ಪ್ರಮಾಣ ಸಹಿತವಾಗಿರ್ತಕ್ಕಂಥ ತತ್ವಜ್ಞಾನಿಯ ಯಾವ ಶಾಸ್ತ್ರ ಅಧ್ಯಯನದಲ್ಲಿ ತೊಡಗಬೇಕು ಶಿಷ್ಯ ಅಂತ ಹೇಳ್ತಾರೆ. ಅದಂತೆ ಮೋಕ್ಷಾಪೇಕ್ಷಿ ಕೂಡ ಇಲ್ಲಿ ಕೂಡ ಆಚಾರ್ಯರು ಎಚ್ಚರ ಮಾಡುವ ಉದ್ದೇಶ ಏನು ಅಂದ್ರೆ, ನಾವು ಜ್ಞಾನದೇವತು ಕೈವೆಲ್ಲ ಎನ್ನುವ ಶ್ರುತಿ ಪ್ರಮಾಣದ ವಾಕ್ಯವನ್ನ ಬಿಟ್ಟು ಬೇರೆ ವಾಕ್ಯಗಳ ಶಬ್ದ ಜಲದಲ್ಲಿ ತೊಡಗಿದಾಗ ನಮಗೆ ದುಃಖವನ್ನೇ ಉಂಟು ಮಾಡುತ್ತೇವೆ, ಮೋಕ್ಷವನ್ನು ಕೊಡಲಾರವು. ಆ ಕಾರಣದಿಂದ ಇಲ್ಲಿ ಮಹಾತ್ಮರು ಯಾವ ತಾತ್ವಿಕವಾಗಿ ವಾದಗಳು ಮತ್ತು ವಿವಾದಗಳಂತ ನಡೀತವೆ. ಇವೆಲ್ಲ ವಾದ ವಿವಾದಗಳು ಅಲೌಕಿಕವಾದ ಅಸಹವಾದ ಪ್ರಪಂಚದಲ್ಲಿ ವಾದ ವಿವಾದಕ್ಕೆ ವಿನಃ ಮತ್ತೆ ಮೋಕ್ಷ ಮಾರ್ಗದ ಯಾವ ತತ್ವಜ್ಞಾನಿಯ ಮಾತುಗಳಲ್ಲಿ ವಾದ ವಿವಾದಕ್ಕೆ ಆಸ್ಪದವೇ ಇದೆ. ಹೇಗಿಲ್ಲ ಅಂದ್ರೆ ವಾದ ವಿವಾದ ತರ್ಕ ಕುತರ್ಕ ಇವೆಲ್ಲವೂ ಕೂಡ ಅಪಾಯವಾಗಿರ್ತಕ್ಕಂಥ ಆಡಿನಲ್ಲಿ ಅತಿ ಭೀಕರವಾಗಿರುವಂತ ಹುಲಿ, ಕರವೆ, ಚಿರತೆ, ಆನೆ, ಆಮೇಲೆ ಅನಂತ ಪ್ರಕಾರದ ವಿಸರ್ಜಂತ ಹಾವು, ದೇಳು, ಅನೇಕ ಪ್ರಕಾರವಾದ ಮುಳ್ಳು, ಮುಳ್ಳಿನ ಪದಗಳು, ಅನೇಕ ಪ್ರಕಾರವಾಗಿರುವಂತಹ ಹಳ್ಳ ಕೊಳ್ಳಗಳು, ಇಷ್ಟೆಲ್ಲವನ್ನು ತುಂಬಿಕೊಂಡೇ ಬಂದರೆ ಅರಣ್ಯ. ಒಂದು ದೊಡ್ಡ ಅರಣ್ಯದಲ್ಲಿ ಇಷ್ಟೆಲ್ಲ ಕಾಣ್ತೋಣ. ಈ ರೀತಿ ತುಂಬಿಕೊಂಡು ಆ ಅರಣ್ಯದಲ್ಲಿ ಪ್ರಯಾಣ ಮಾಡುವ ಮನುಷ್ಯನನ್ನ ಅಲ್ಲಿ ನಾನಾ ರೀತಿಯ ಕೂಗು, ನಾನಾ ರೀತಿಯ ಮುಳು, ನಾನಾ ರೀತಿಯ ಮೃಗಗಳು, ವಿಷಜಂತುಗಳು ಆ ಪ್ರಯಾಣಿಕನನ್ನ ಭಯ ಮತ್ತು ಭೀತಿಗಳಿಂದ ಮನಸ್ಸು ದುಃಖದೊಳಗಟ್ಟು. ಇದು ದೃಷ್ಟಾಂತಮ. ಅದೇ ಪ್ರಕಾರವಾಗಿ ಈ ವೇದಾಂತದ ವಿದ್ಯಾರ್ಥಿ ಅಂದ್ರೆ ಮೋಕ್ಷದ ಆಸಕ್ತಿರುವಂತ ಜೀವಿ, ಆ ಮೋಕ್ಷಾರ್ಥಿಯು ಕೂಡ ಅನೇಕ ಶಾಸ್ತ್ರಗಳ
ತರ್ಕ ಕುತರ್ಕ ಹ್ಮ್ ಶಾಸ್ತ್ರ ಏನ್ ಹೇಳ್ತದ ನಾವು ವಾದ ವಿವಾದ ಕುತರ್ಕದ ನಮಗೇನಾಗ್ತದ ಅಂದ್ರೆ ರಹಸ್ಯವಾದ ಅರ್ಥಗಳ ಕೂಪಗಳಲ್ಲಿ ವಿರೋಧ ಆಭಾಸಗಳ ಗೊಂದಲದಲ್ಲಿ ಸಿಕ್ಕಿಕೊಂಡು ನಮಗೆ ಭ್ರಾಂತಿಯಿಂದ ದಿಕ್ಕೆಟ್ಟು ಕಂಗಾಲಾಗುವವು. ವೇದಾಂತ ಶಾಸ್ತ್ರ ಹೇಳ್ತದ, ನೀನು ಯಾವ ಕಾಲಕ್ಕೂ ಬ್ರಹ್ಮನೇ ಇದ್ದಿ, ಯಾವ ಕಾಲಕ್ಕೂ ನೀನು ಆತ್ಮ ಇದ್ದಿ, ನೀನು ಪರಮಾತ್ಮ ಸ್ವರೂಪನೇ ಇದ್ದಿ ಅಂತ ತತ್ವಜ್ಞಾನಿಯ ವಚನ, ತತ್ವಜ್ಞಾನಿಯ ಬಳಸುವಂತ ಶಬ್ದ, ತತ್ವಜ್ಞಾನಿಯ ನಿಶ್ಚಯ ಏನಾದರೆ ಅಂದ್ರೆ ನೀನು ಬ್ರಹ್ಮನಿದ್ದಿ. ಇದನ್ನ ಬಿಟ್ಟು ಸ್ವಲ್ಪ ಏನಾದ್ರು ಲಕ್ಷ್ಯ ಬ್ಯಾರೆ ಕಡೆ ಹೋಗ್ತಂದ್ರೆ ಶಿವನಿದ್ದಾನೆ, ದೇವರಿದ್ದಾನೆ ಅಂತ ಹೇಳ್ತಾರ ಅವ್ರು. ದೇವರು ಇದ್ದಾನೆ, ಜಗತ್ತು ಇದೆ, ಆ ದೇವ ಸೃಷ್ಟಿ ಮಾಡಿದ ಜಗತ್ತಿನಲ್ಲಿ ನಾವು ನೀವೆಲ್ಲರೂ ಹುಟ್ಟಿ ಬಂದಿದ್ದೇವೆ. ಆ ದೇವನು ಸರ್ವಜ್ಞ, ನೀನು ಅಲ್ಪಜ್ಞ. ಅವರನ್ನ ಹೇಳ್ತಾರಲ್ಲ, ಅದಕ್ಕೆ ದೇವರು ದೊಡ್ಡವನು, ನೀನು ಚಿಕ್ಕವನು. ದೇವನ ಸಮಾನ ನೀನು ಎಂದು ಆಗುವುದಿಲ್ಲ. ಆಗುತ್ತೇನೆ ಅಂತ ವಿಚಾರಿಸಿದ್ರೆ ಅದು ನಿನ್ನ ಅಹಂಕಾರ ಅಂತೆ. ಅದಕ್ಕೆ ಬೇಕಾದಂತ ಕೆಲವು ಶಾಸ್ತ್ರವಾಕ್ಯಗಳನ್ನ, ಅದಕ್ಕೆ ಬೇಕಾದಂತ ಭೇದ ಪ್ರಮಾಣಗಳನ್ನ, ಅದಕ್ಕೆ ಬೇಕಾದಂತ ಭೇದ ದೃಷ್ಟಾಂತಗಳನ್ನ ಹೇಳಿ ನಮ್ಮನ್ನ ದಾರಿ ತಪ್ಪಿಸ್ತಾರ. ಅವಾಗ ಈಗ ನಮಗೆ ಧೈರ್ಯ ಇದೆ. ಯಾವ ಧೈರ್ಯ ಅಂದ್ರೆ ಆತ್ಮ ನಾನು ಬ್ರಹ್ಮ ಅಂತ ಧೈರ್ಯ ಇದೆ ಈಗ. ಆ ಧೈರ್ಯದಿಂದನೇ ಈ ಜಗತ್ತು ಪ್ರಳಯವಾದರೂ ಕೂಡ ಪ್ರಳಯವಾಗಿರತಕ್ಕಂತ ಆತ್ಮ ನಾನೇ ಇದ್ದೇನೆ. ನನ್ನಲ್ಲೇ ಜಗತ್ತು ಹುಟ್ಟುತ್ತದೆ, ನನ್ನಲ್ಲೇ ಜಗತ್ತು ಪ್ರಳಯವಾಗುತ್ತದೆ ವಿನಃ ನಾನು ಹುಟ್ಟುವವನು ಅಲ್ಲ, ಪ್ರಳಯಕ್ಕೆ ಒಳಗಾಗುವವನು ಅಲ್ಲ. ಕಾರಣ ನನಗೆ ಜನನವಿಲ್ಲ. ಜನನವಿಲ್ಲದಂತವನಿಗೆ ಯಾವ ತಂದೆ ಮತ್ತು ತಾಯಿಗಳು ಇಲ್ಲ. ಹುಟ್ಟಿದವರಿಗೆ ತಂದೆ ತಾಯಿಗಳು ನಮ್ಮ ಹುಟ್ಟದೇ ಇರುವಂತ ಆತ್ಮನಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ತಂದೆ ಇಲ್ಲ, ತಾಯಿ ಇಲ್ಲ ಅಂದ್ರೆ ಅವನು ಹುಟ್ಟಿ ಅಂತ ಅರ್ಥ ಆಯ್ತು. ಹುಟ್ಟಿ ಇಲ್ಲ ಅಂದಾಗ ಆತನಿಗೆ ಯಾವ ವರ್ಣ ಆಶ್ರಮಗಳೇ ಇಲ್ಲ. ಅವನು ಬ್ರಾಹ್ಮಣ, ಕ್ಷತ್ರಿಯನಲ್ಲ, ಶೂದ್ರನಲ್ಲ, ವೈಶ್ಯನಲ್ಲ. ಅವನು ಮತ್ತೆ ಗೃಹಸ್ಥನಲ್ಲ, ಸನ್ಯಾಸಿನೂ ಅಲ್ಲ. ಯಾಕಂದ್ರೆ ಹುಟ್ಟಿನಿ ಅಂತ ನಾನು ಒಬ್ಬ ಹುಟ್ಟಿದವನು ಶರೀರ ಅನ್ನುವಂತ ಭಾವಿದ್ದವನೇ ಧರ್ಮ ಆಶ್ರಮಗಳು ಉಂಟು. ಹುಟ್ಟದ ಆತ್ಮನಿಗೆ ಆಶ್ರಮಗಳಿಲ್ಲ. ಇಂಥ ವ್ಯಕ್ತಿಗೆ ಮುಂದೆ ಮರಣವೇ ಇಲ್ಲ. ಹೌದಲ್ಲ? ಇಂಥ ಗಂಭೀರವಾಗಿರುವಂತ ಧೀಮಂತವಾಗಿರ್ತಕ್ಕಂಥ ಧೈರ್ಯವಾಗಿ ಮತ್ತು
ಹ್ಮ್ ಪರಮಾತ್ಮನ ವಾಕ್ಯದ ಶ್ರುತಿ ಪ್ರಮಾಣಬದ್ಧವಾಗಿ ಹ್ಮ್ ಹ್ಮ್ ಯಾರೋ ತಾತ ಹೇಳ್ದೆ ಹಿಂಗ ಅಂತ ಒಪ್ಪಲ್ಲ, ಹ್ಮ್ ಅಥವಾ ಯಾರೋ ನಮ್ಮ ಮನೆಯಲ್ಲಿ ಗುರುಗಳು ಹೇಳಂತ ಅರ್ಥ ಅಲ್ಲ, ಹ್ಮ್ ಹ್ಮ್ ಅಥವಾ ಯಾರೋ ದೊಡ್ಡ ಸ್ವಾಮಿ ಹೇಳಂತ ಒಪ್ಪೋದಲ್ಲ. ಇದು ಹ್ಮ್ ಇದು ಸಾಕ್ಷಾತ್ ಭಗವಂತ ಹ್ಮ್ ಹ್ಮ್ ನುಡಿದಂತ ಶ್ರುತಿ ವಾಕ್ಯ. ಹ್ಮ್ ಹ್ಮ್ ಆ ಕಾರಣದಿಂದ ಹ್ಮ್ ನಮಗೆ ಏನು ಆಗಬೇಕಾಗಿದೆ ಅಂದ್ರೆ ಹ್ಮ್ ಹ್ಮ್ ಈ ಎಲ್ಲಾ ವಾದಗಳನ್ನ ತರ್ಕ ಕುತರ್ಕ ಸೃಷ್ಟಿ ಮಾಡುವಂತ ಹ್ಮ್ ಈಶ್ವರನ ಏನು ಮಾಡೋದಂದ್ರೆ ಹ್ಮ್ ಹ್ಮ್ ನಮ್ಮ ರಹಸ್ಯವಾದ ಅರ್ಥಗಳಲ್ಲಿ ಹ್ಮ್ ಹ್ಮ್ ನಿಜವಾಗಿರುವಂತ ವಿರೋಧ ಆಭಾಸವನ್ನು ಹ್ಮ್ ಹ್ಮ್ ನಮ್ಮ ನಿಜವಾದ ರಹಸ್ಯಾರ್ಥದಲ್ಲಿ ಹ್ಮ್ ಹ್ಮ್ ಪಂಚ ಮಹಾಭೂತ ಹ್ಮ್ ಹ್ಮ್ ಅಥವಾ ಹ್ಮ್ ಬ್ರಹ್ಮನಿಂದ ಮಾಯಿಂದ ಮಹತ್ವ ಅಂತ ಹೇಳ್ಬರ್ತೇವೆ. ಹ್ಮ್ ಈ ಮಹತ್ವದಿಂದ ಪಂಚ ಮಹಾಭೂತ ಹ್ಮ್ 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 ಪಂಚೀಕೃತ ಭಾಗಗಳಂತ 25 ತತ್ವ. ಹ್ಮ್ ಈ ತತ್ವಗಳು ತತ್ವ. ಹ್ಮ್ ಇದು ಮಹಾಭೂತದಿಂದ ನಿರ್ಮಿತವಾದಂತ ದೇಹ ಜಗತ್ತು. ಹ್ಮ್ ಇದರಲ್ಲಿ ಗೂಢವಾಗಿ ಇರ್ತಕ್ಕಂತ ಹ್ಮ್ ಇನ್ನೊಂದು ಅರ್ಥ ಏನು ಅಂದ್ರೆ ಅದು ಹ್ಮ್ ನಮ್ಮ ಜ್ಞಾನ, ಹ್ಮ್ ನಮ್ಮ ಸ್ವರೂಪ. ಹ್ಮ್ ಅದು ಹೇಗಿದೆ ಅಂತ ವಿಚಾರ ಮಾಡಿದ್ರೆ ಹ್ಮ್ ಮಹಾತ್ಮ ಕೆಲವು ಕಡೆ ತಮ್ಮ ತಮ್ಮ ಅನುಭವದಲ್ಲಿ ಹ್ಮ್ ಯಾವ ಗುಣ ಹ್ಮ್ ಬಾಹ್ಯದ ಮನೆಯಲ್ಲಿ ಬ್ರಹ್ಮನೀನಿ ಹ್ಮ್ ಸುಮ್ಮನೆ ಒಂದು ಶಾಂತ ಹ್ಮ್ ಬೆಲ್ಲ ಗುಣ ಅಂದ್ರೆ ಸಂಸ್ಕೃತದಲ್ಲಿ ಬೆಲ್ಲ, ಕನ್ನಡದಲ್ಲಿ ಹ್ಮ್ ಗುಡದಲ್ಲಿ ಏನಾದಮ್ಮ ಅಂದ್ರೆ ಬೆಲ್ಲದಲ್ಲಿ ಸಿಹಿ ಆದಳು. ಹ್ಮ್ ಆದ್ರೆ ಬಾಹ್ಯದಲ್ಲಿ ಬೆಲ್ಲ ಅಂತ ಕಾಣೋದ, ಹ್ಮ್ ಆದರೆ ಅದರ ಸಿಹಿ ನಮಗೆ ನೋಡಿದ್ರೆ ಗೊತ್ತಾಗಲ್ಲ. ಹ್ಮ್ ಹ್ಮ್ ಅದರ ಒಳಗೆ ಏನಾದ ಗುಡದಲ್ಲಿ ಸಿಹಿ ಅಂತ ಸಿಹಿ ಅದಲ್ಲ ಒಳಗೆ, ಹೊರಗೆಲ್ಲ ಒಳಗೆ ಸಿಹಿ. ಹೊರಗಡೆ ಜಗತ್ತ ಒಳಗಡೆ ಪರಮಾತ್ಮ, ಹೊರಗಡೆ ದೇಹ ಆದ, ಒಳಗಡೆ ದೇವರಿದ್ದಾನೆ. ದೇಹ ಹೇಗಂದ್ರೆ ಬೆಲ್ಲಿದ್ದಂಗ, ದೇವ್ರು ಹೇಗಂದ್ರೆ ಸಿಹಿ ಇದ್ದಂಗ. ಬೆಲ್ಲವನ್ನ ನಾವು ತುಕುಡಿ ತುಕುಡಿ ಮಾಡ್ಬೋದಮ್ಮ, ಬೇರೆ ಬೇರೆ ಕಾರ್ಯಕ್ಕೆ ಉಪಯೋಗಿಸಬಹುದು. ಆದರೆ ನಾನಾ ಪದಾರ್ಥಗಳಲ್ಲಿ ಬೆಲ್ಲ ರೂಪಾಂತರವಾದರೂ ಕೂಡ ಎಲ್ಲಾ ಪದಾರ್ಥಗಳಲ್ಲಿ ಕೂಡ ಸಿಹಿ ಒಂದು ಏಕ ಪ್ರಕಾರವಾಗಿದೆ. ಆ ಬೆಲ್ಲ ಪದಾರ್ಥಗಳು ಬೇರೆ ಬೇರೆ, ಹೋಳಿಗೆ ಮಾಡಿವಿ, ಕರಿಗಡುಬು ಮಾಡಿವಿ, ಮಾಲೆ ಮಾಡಿವಿ, ಅಥವಾ ಬೆಲ್ಲದಿಂದ ಪಾಯಸ ಮಾಡಿವಿ. ಆಕಾರಗಳು, ಹೋಳಿ ಆಕಾರ ಬೇರೆ, ಕರಿಗಡುಬು ಆಕಾರ ಬೇರೆ, ಕರ್ಜಿಕಾಯಿ ಆಕಾರ ಬೇರೆ, ಪಾಯಸದ ಆಕಾರ ಬೇರೆ.
ಇವೆಲ್ಲವೂ ಕೂಡ ಬೇರೆ ಬೇರೆಯಾಗಿ ತೋರುತ್ತವೆ. ಹ್ಮ್ ಹ್ಮ್ ಇದು ಬಾಹ್ಯ ಅಂತ ಹೊರ. ಹ್ಮ್ ಹ್ಮ್ ಒಳಗಡೆ ಇರುವಂತ ಸಿಹಿ ಮಾತ್ರ ಒಂದೇ ಇದೆ ನೋಡ್ರಿ. ಹ್ಮ್ ಹ್ಮ್ ಒಂದು ಬೇರೆ ಬೇರೆ ಇಲ್ಲ, ಒಂದೇ ಇದೆ ಅದು ಸಿಹಿ. ಹ್ಮ್ ಹ್ಮ್ ಅದರಂತೆ ಹ್ಮ್ ವಾಕ್ಯಾರ್ಥದ ಶಬ್ದಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹ್ಮ್ ಹ್ಮ್ ನಮ್ಮ ಲಕ್ಷ್ಯವನ್ನು ವಿಚಾರ ಮಾಡಿಕೊಳ್ಳಬೇಕು. ಹ್ಮ್ ನಾವು ಹ್ಮ್ ಹ್ಮ್ ಈ ಕಾಲಗಳಿಗೆ ಮೊರೆ ಹೋಗಬಾರದು. ಹಲೋ, ಹಾ ಹ್ಮ್ ಕೇಳಿಸ್ರಿ? ಕೇಳ್ತದೆ ಸ್ವಲ್ಪ ಸ್ವಲ್ಪ ಏನೋ ಡಿಸ್ಟರ್ಬ್ ಆಗ್ತದೆ ಕೇಳ್ತದೆ. ನೋಡೋಣ. ಹ್ಮ್ ಈಗ್ರಿ ನಾ ಕೇಳ್ತೇವೆ. ಕ್ಲಿಯರ್ ಆಗ? ಹ್ಮ್ ಹ್ಮ್ ಒಂದ್ ನಿಮಿಷ ರೀ. ಹ್ಮ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಲ್ಲ. ಹಾ, ಈಗ್ರಿ? ಹಾ ಈಗ ಕೇಳ್ತದೆ. ಅದಕ್ಕೆ ಹ್ಮ್ ಹೊರಗೆ ಹ್ಮ್ ಅವರ ಸಿಹಿನ ಅನುಭವ ಮಾಡಿದಂತೆ ಹ್ಮ್ ಹ್ಮ್ ಆ ಹ್ಮ್ ಜ್ಞಾನವನ್ನ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಹ್ಮ್ ಹ್ಮ್ ಆ ಕಾರಣ ಇಲ್ಲಿ ಮಹಾತ್ಮರು ಹ್ಮ್ ಹ್ಮ್ ಯಾವ ಒಂದು ಭಿನ್ನ ಅಂದ್ರೆ ಬೇರೆ ಬೇರೆಯಾಗಿರುವಂತ ಸಿದ್ಧಾಂತ ಹ್ಮ್ ಹ್ಮ್ ಮತವಾದಿಗಳು ಅಥವಾ ದರ್ಶನಕಾರರು ಹ್ಮ್ ಹ್ಮ್ ತಮ್ಮ ತಮ್ಮ ಪೂರ್ವಗ್ರಹದ ಅಭಿಪ್ರಾಯಗಳನ್ನ ಹ್ಮ್ ಹ್ಮ್ ತಮ್ಮದೇ ಆದ ರೀತಿಯಲ್ಲಿ ಹ್ಮ್ ಹ್ಮ್ ತರ್ಕಬದ್ಧವಾಗಿ ಹ್ಮ್ ಹ್ಮ್ ಮಂಡಿಸುವುದು ಅಲ್ಲದೆ ಹ್ಮ್ ಹ್ಮ್ ಅವರ ಇದೇ ಸರಿಯಾದ ಮಾರ್ಗ, ಹ್ಮ್ ಹ್ಮ್ ಇದೇ ಆತ್ಮಜ್ಞಾನದ ಮಾರ್ಗ, ಹ್ಮ್ ಹ್ಮ್ ಇದೇ ಮೋಕ್ಷವನ್ನ ಕೊಡುತ್ತದೆ ಹ್ಮ್ ಅನ್ನುವಂತ ತಮ್ಮ ಪೂರ್ವಿಕರು ಹಾಗೆ ಕೊಟ್ಟಂತ ಹ್ಮ್ ಹ್ಮ್ ಸಿದ್ಧಾಂತಗಳನ್ನೇ ಹ್ಮ್ ಹ್ಮ್ ಇನ್ನೆಷ್ಟು ಮೆಗು ಕೊಟ್ಟು ಹ್ಮ್ ಅದನ್ನ ಸಿದ್ಧಪಡಿಸೋಕೋಸ್ಕರವಾಗಿ ಹ್ಮ್ ಹ್ಮ್ ನಿಜವಾದ ಸಿದ್ಧಾಂತ ಹ್ಮ್ ಇಲ್ಲಿರ್ತಕ್ಕಂಥ ತತ್ವಜ್ಞಾನ ಟೀಕೆ ಪ್ರಾರಂಭ ಮಾಡ್ತಾರೆ. ಹ್ಮ್ ಯಾಕೆಂದ್ರೆ ತಮ್ಮದು ಸಿದ್ಧಾಂತ ಆಗ್ಬೇಕಾದ್ರೆ ಇನ್ನೊಂದು ಸಿದ್ಧಾಂತ ಮಾಡಕ್ಕೆ ಹ್ಮ್ ಹ್ಮ್ ಇದರಿಂದ ಯಾವುದು ಸತ್ಯ, ಯಾವುದು ತಪ್ಪು ಎಂಬುದು ಹ್ಮ್ ಹ್ಮ್ ಮೋಕ್ಷಾರ್ಥಿಗೆ ತಿಳಿಯದೆ ಹ್ಮ್ ಮೋಕ್ಷ ನಡೆಯುವಂತ ಮೋಕ್ಷದ ಆಚೆ ಆ ವಿದ್ಯಾರ್ಥಿ ಹ್ಮ್ ಹ್ಮ್ ಅರಣ್ಯದಲ್ಲಿ ಭಯಭೀತಿ ಹ್ಮ್ ಹೇಳ್ತಾನೆ ಕೇಳಿ ಹ್ಮ್ ಹ್ಮ್ ಅವನಿಗೆ ಭಯನೇ ಆಗಿಬಿಡುತ್ತೆ. ಹ್ಮ್ ಆರಾಮಾಗಿ ಸಂಸಾರ ಮಾಡ್ಕೊಂಡು ಇರೋದು ಬೇಸು. ಹ್ಮ್ ಹ್ಮ್ ನಿಜವಾಗಿ ಮೋಕ್ಷದ ಆಶಿಸಿದ್ರು ಕೂಡ ಹ್ಮ್ ಆಟದಲ್ಲೇ ಪುರುಷಾರ್ಥದಿಂದ ವಂಚಿತನಾಗುವನು. ಹ್ಮ್ ಆದ ಕಾರಣ ಹ್ಮ್ ಮಹಾ ಅರಣ್ಯವನ್ನ ಪ್ರವೇಶಿಸಿದ ಮನುಷ್ಯನು ಹ್ಮ್ ತಲೆ ಸರಿಯಾಗಿ ಗೊತ್ತಾಲಾರ್ದೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ದಾರಿ ಹಾಕಿರಂತೆ ಹಾಗೆ ಸಂಪೂರ್ಣಗಳು ಅನಂತ ಕರ್ಮಕಾಂಡ, ವಾಸನ ಕಾಂಡ,
ಹ್ಮ್ ಚಾರ್ವಾಕರ ಶಾಸ್ತ್ರಗಳು ಹ್ಮ್ ಅನಂತ ಶಾಸ್ತ್ರ ಹ್ಮ್ ಪ್ರಾರಂಭ ಹ್ಮ್ ಸಾಧಕನ ಮಾನಸಿಕ ಗೊಂದಲಕ್ಕೆ ಕಾರಣವಾಗಿದೆ. ಹ್ಮ್ ಹ್ಮ್ ಹಿಂದೆ ಈಗ ಹೇಳ್ಬೇಕಂದ್ರೆ ಹ್ಮ್ ಹ್ಮ್ ಆ ಕಾರಣ ಹ್ಮ್ ಹ್ಮ್ ಸಾಧನೆಗಳ ಅಧ್ಯಯನದಲ್ಲಿ ಹ್ಮ್ ನಾವು ನಡೆಯಬೇಕು. ಹ್ಮ್ ನಾವು ಬಹಳ ಪ್ರಯತ್ನ ಮಾಡಬೇಕು. ಹ್ಮ್ ಪರಮಾತ್ಮ ಸಾಕ್ಷಾತ್ಕಾರ ಪಡೆದಿರುವ ಹ್ಮ್ ಹ್ಮ್ ಜ್ಞಾನಿಯಿಂದ ಆತ್ಮನ ತತ್ವವನ್ನ ತಿಳಿಯಲು ಹ್ಮ್ ಏನು ಮಾಡ್ತಾರೆ? ಹ್ಮ್ ಹ್ಮ್ ಆತ್ಮದಿಂದ ತಿಳಿಯಲು ಹ್ಮ್ ನಾವು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಬೇಕು. ಹ್ಮ್ ಹ್ಮ್ ಆದ್ದರಿಂದ ಹ್ಮ್ ಹ್ಮ್ ವೇದಾಂತ ಸಾಮ್ರಾಜ್ಯವನ್ನ ಪ್ರವೇಶಿಸಲು ಅಪೇಕ್ಷವನ್ನ ಮಾಡುತ್ತ ಹ್ಮ್ ಹ್ಮ್ ಹೊಸ ವಿದ್ಯಾರ್ಥಿ ಅಂದ್ರೆ ಹ್ಮ್ ಹ್ಮ್ ಅದು ಈಗ ಪ್ರಾರಂಭ ಮಾಡಂತ ಮುಕ್ಷತೆ ಹ್ಮ್ ಹ್ಮ್ ಬಹಳ ಬಹಳ ಜಾಗೃತಿಯನ್ನು ವಿವೇಕಿಯಾಗಿರ್ಬೇಕು. ಹ್ಮ್ ಹ್ಮ್ ಆತ್ಮಜ್ಞಾನಿಯಾದ ಆಚಾರ್ಯನ ಮಾರ್ಗದರ್ಶನವಿಲ್ಲದೆ ಹ್ಮ್ ಹ್ಮ್ ವೇದಾಂತವನ್ನು ಅಭ್ಯಾಸ ಮಾಡುವುದು ಹ್ಮ್ ನಿಜವಾಗಿಯೂ ಹ್ಮ್ ಏನೆಂದರೆ ಅಪಾಯ ಎಂದರೆ ಹ್ಮ್ ಕಾರಣ ಅಧ್ಯಯನ ಮಾಡಬಾರದು ಅಂದ್ರೆ ಹ್ಮ್ ಎಂದು ನಾವು ನೋಡಬಾರದು, ವಿಚಾರ ಮಾಡಬಾರದು ಅಂತ ಅರ್ಥ. ಹ್ಮ್ ಅಂತ ಹೌದು. ಅವಾಗ ಇದು ಕೇಳ್ತಾ ಇಲ್ರಿ ಕೆಲಸವೇ ಇಲ್ರಿ ಕಟ್ ಆಗ್ತದೆ ಒಂದು ನಿಮಿಷ. ಅರ್ಧ ಬರ್ತಾ ಇದೆ. ಒಂದು ನಿಮಿಷ. ಹ್ಮ್. ಹಲೋ ಹ್ಞೂ ಹಲೋ ಹಲೋ ಹೇಳ್ರಿ ಕೇಳ ಇಲ್ರಿ ಕಟ್ ಇದೆ ರೀ. ಕೇಳ್ತಾ ಇಲ್ರಿ ಸರಿ ಕಟ್ ಮಾಡ್ತೀನಿ ತಡಿ.